ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ನಾನು ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯಜಮಾನ ನೀನೇ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಆರಾಧನೆಗೆ ನಾಯಕನು ಕರ್ತನು. ಇದರ ತಾತ್ಪರ್ಯವನ್ನು ನಾವು ಗಮನಿಸುವುದಾದರೆ, ನಿನ್ನ ಸ್ವಂತ ತಿಳುವಳಿಕೆಯ ಮೇಲೆ ನೀನು ಭರವಸೆ ಇಡಬೇಡ. ಹಾಗಾದರೆ ಯಾರ ಮೇಲೆ ನೀನು ಭರವಸೆ ಇಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರ್ತದಲ್ಲ. ಆ ಪ್ರಶ್ನೆ ಏನಪ್ಪ ಅಂತಂದರೆ, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5-6 ನೀವು ಓದಿಕೊಳ್ಳಿ. ಅಲ್ಲಿ ಗಮನಿಸ್ತೇವೆ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡು. ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು. ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವವನು. ಪ್ರಿಯರೇ, ಇಲ್ಲಿ ಗಮನಿಸುವುದೇನೆಂದರೆ, ಪೂರ್ಣ ಹೃದಯದಿಂದ ನೀನೇನು ಮಾಡು, ಕರ್ತನಲ್ಲಿ ಭರವಸೆ ಇಡು. ನಿನ್ನ ಸ್ವಂತ ಬುದ್ಧಿಯ ಮೇಲೆ ನೀನು ಭರವಸೆ ಇಡಬೇಡ. ಅದರ ಜೊತೆಗೆ ನಿನ್ನ ಎಲ್ಲ ಮಾರ್ಗಗಳು, ನಿನ್ನ ಎಲ್ಲ ಮಾರ್ಗಗಳು, ಇದು ಇನ್ನೂ ಬಹಳ ಸರಳವಾಗಿ ಹೇಳೋದೇನೆಂದರೆ, ಮುಂಜಾನೆಯಿಂದ ರಾತ್ರಿಯವರೆಗೂ ನೀನು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನಿನ್ನ ಸ್ವಂತ ಬುದ್ಧಿಯಿಂದ ನಿನ್ನ ಕೆಲಸಗಳನ್ನು ಮಾಡಬೇಡ. ನೀನೇನು ಮಾಡಂದರೆ, ಕರ್ತನ ಸಮ್ಮುಖದಲ್ಲಿ ಕುಳಿತು ಕರ್ತನಲ್ಲಿ ಆಲೋಚನೆ ಕೇಳು. ನೀನು ಕರ್ತನಲ್ಲಿ ಆಲೋಚನೆ ಕೇಳಿದಾಗ ಕರ್ತನು ನಿನಗೆ ದಾರಿ ತೋರಿಸುವವನಾಗಿದ್ದಾನೆ. ಕರ್ತನು ನಿನಗೆ ಯಾವಾಗ ದಾರಿ ತೋರಿಸ್ತಾನೋ ಆಗ ಆತನ ಮಾರ್ಗದಲ್ಲಿ ನೀನು ನಡೀತೀಯಾ. ಆತನ ಮಾರ್ಗದಲ್ಲಿ ನೀನು ಯಾವಾಗ ನಡೀತೀಯೋ ಆಗ ಕರ್ತನು ನಿನ್ನನ್ನು ಸನ್ಮಾನಿಸುವವನಾಗಿದ್ದಾನೆ ಅನ್ನುವಂಥದ್ದನ್ನು ನೀನು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ಇಲ್ಲಿ ವಿಶೇಷವಾಗಿ ನೀನು ನೋಡುವುದೇನೆಂದರೆ, ಇಲ್ಲಿ ಕರ್ತನು ನಿನ್ನನ್ನು ಕಟ್ಟುವವನಾಗಿದ್ದಾನೆ. ನೀನು ಎಲ್ಲ ಕಾರ್ಯಗಳಲ್ಲಿ ದೇವರ ಮಹಿಮೆ ಪಡಿಸುವುದಾದರೆ ಮತ್ತು ಆತನನ್ನು ಪೂರ್ಣ ಹೃದಯದಿಂದ ನಂಬುವುದಾದರೆ, ನಿನ್ನ ಸ್ವಂತ ತಿಳುವಳಿಕೆಯನ್ನು ಆಧರಿಸದಿದ್ದರೆ ಆತನು ನಿನ್ನ ಆದಿಯನ್ನು ನೆಟ್ಟಿಗೆ ಮಾಡ್ತಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗ್ರಹಿಸ್ತೇವೆ. ನಮ್ಮ ತಲೆಯ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು. ನಾವು ಸಂಪೂರ್ಣವಾಗಿ ಆತನೊಂದಿಗೆ ನಡೆಯುವವರಾಗಿರಬೇಕು. ಅದಕ್ಕೆ ದೇವರು ಹೇಳ್ತಾರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಸ್ವಂತ ಬುದ್ಧಿಯನ್ನು ನೀನು ಯಾವುದೇ ಕಾರಣಕ್ಕೂ ಬಳಸುವುದು ಬೇಡ ಎಂಬುದಾಗಿ ನಾವು ನೋಡ್ತೇವೆ. ಸ್ವಬುದ್ಧಿ, ಮನಸ್ಸಿನ ಆಲೋಚನೆಗಳು, ನಿನ್ನ ಮನಸ್ಸನ್ನು ನಂಬಬೇಡ ಅನ್ನುವಂಥದ್ದು ಇನ್ನೂ ಬಹಳ ಸರಳೀಕೃತವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ನಿನ್ನ ಮನಸ್ಸು ವಿಶ್ವಾಸಾರ್ಹವಲ್ಲ. ನೀನು ದೇವರನ್ನು ಪ್ರೀತಿಯುಳ್ಳ ತಂದೆಯಾಗಿ ಯಥಾರ್ಥವಾಗಿ ನಂಬಿದ್ದಿ ಎಂದು ನಿನ್ನ ಮನಸ್ಸು ಹೇಳುತ್ತದೆ. ಆದಾಗ್ಯೂ ನೀನು ಶೋಧನೆಯ ಕ್ಷಣದಲ್ಲಿ ಕಳವಳಿಸ್ತೀಯ. ನೀನು ನಿನ್ನ ಹೃದಯದಲ್ಲಿ ದೇವರು ಪ್ರೀತಿಯುಳ್ಳ ತಂದೆಯಾಗಿದ್ದಾರೆಂದು ನಂಬಿಲ್ಲ. ಆದರೆ ನೀನು ನಂಬಿದರೆ ಅದ್ಭುತಗಳನ್ನು ನೋಡ್ತೀಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಮತ್ತೊಂದಾವರ್ತಿ ಪ್ರಾರ್ಥಿಸುವುದಕ್ಕೆ ನೀವು ಕೊಟ್ಟಂಥ ಈ ಅತ್ಯಮೂಲ್ಯ ಸಮಯಕ್ಕಾಗಿ ಸ್ತೋತ್ರಪ್ಪ. ದೇವ, ನಮ್ಮ ಸ್ವಂತ ಬುದ್ಧಿಯಿಂದ ನಾವು ನಡಿಬಾರದು ಸ್ವಾಮಿ. ಪ್ರತಿಯೊಂದು ಕೆಲಸದಲ್ಲಿ ದೇವರೇ ಅಪ್ಪ, ನಿಮ್ಮ ಪಾದದ ಸನ್ನಿಧಾನದಲ್ಲಿ ಕುಳಿತು
ನಿಮ್ಮ ಆಲೋಚನೆಗಳನ್ನು ಕೇಳುವಂಥ ಒಂದು ಕೃಪೆ ನಮ್ಮ ಮೇಲೆ ಇಳಿಯಲಿ ಸ್ವಾಮಿ. ನಿಮ್ಮ ರಕ್ತ ನಮ್ಮ ಮೇಲೆ ಚಲಿಸಲ್ಪಡಲಿ ಸ್ವಾಮಿ. ಯಾರ್ಯಾರು ಈ ಮಕ್ಕಳು ನೋಡ್ತಾ ಇದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೆನ್, ಆಮೆನ್. ಹಲ್ಲೆಲೂಯಾ.